ಸಯ್ಯಾರ ಮೂವಿ. ಈ ಮೂವಿಲಿ ಅಭಿನಯ ಮಾಡಿರೋ ಮೇನ್ ಹೀರೋ ಮತ್ತು ಹೀರೋಯಿನ್ ಹೆಸರು ಅಹಾನ್ ಪಾಂಡೆ ಮತ್ತು ಅನೀತ್ ಪಡ್ಡಾ. ಡೈರೆಕ್ಟ್ ಮಾಡಿರೋದು ಮೋಹಿತ್ ಸೂರಿ ಅಂತ. ಇವರು ಈ ಹಿಂದೆ ಆಶಿಕಿ 2, ಈಕ್ವಿಲನ್ ಅಂತಹ ಒಳ್ಳೆ ಮೂವೀಸ್ನ ಕೊಟ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ. ಇವರು ಹೊಸಬ್ರನ್ನ ಹಾಕೊಂಡು ಮಾಡಿರೋ ಮೂವಿನೇ ಸಯ್ಯಾರ. ಹೀರೋ ಹೀರೋಯಿನ್ ಅವ್ರದ್ದು ಮೊದಲನೇ ಮೂವಿ ಆದರೂ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ 3 ದಿನದಲ್ಲಿ 110 ಕೋಟಿ ಗಳಿಸಿದೆ. ಏನಿದೆ ಅಂತಹದ್ದು ಈ ಮೂವಿಲಿ ಅಷ್ಟು ಹಣ ಗಳಿಸಿದೆ? ಮತ್ತು ಈ ಹಿಂದೆ ಬಾಲಿವುಡ್ ನೆಲ ಕಚ್ಚಿತ್ತು, ಈ ಮೂವಿಯಿಂದ ಸ್ವಲ್ಪ ಮೇಲೆದ್ದಿದೆ ಅಂತ ಚಮತ್ಕಾರ ಆದರೂ ಏನು ಮಾಡಿದೆ ಈ ಮೂವಿ? ಜನ ಯಾಕಷ್ಟು ಹುಚ್ಚರ ಥರ ಆಡ್ತಿದ್ದಾರೆ ಈ ಫಿಲಮ್ನ ನೋಡಿ? ಎಲ್ಲ ಹೇಳ್ತೀನಿ ಬನ್ನಿ. ಅದಕ್ಕೂ ಮೊದಲು ನಮ್ಮ ಈ ಮೂವಿ ಸುದ್ದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಈ ಮೂವಿಲಿ ಅಂಥದ್ದೇನಿದೆ ಅಂತ ನೋಡೋಣ. ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಸಿನಿಮಾ ಆಗಿರುತ್ತೆ. ಕ್ರಿಶ್ ಹಾಗೂ ವಾಣಿ ಎಂಬ ಪಾತ್ರದಲ್ಲಿ ಅಹಾನ್ ಪಾಂಡೆ ಮತ್ತು ಅನೀತ್ ಪಡ್ಡಾ ಅವರು ಕಾಣಿಸ್ಕೊಂಡಿದ್ದಾರೆ. ನಮ್ಮ ಕತೆ ಹೀರೋ ಕ್ರಿಶ್ಗೆ ಒಬ್ಬ ದೊಡ್ಡ ಸಿಂಗರ್ ಆಗಬೇಕು ಅಂದ್ಕೊಂಡಿರ್ತಾನೆ. ಆದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅಂದ್ಕೊಂಡಿದ್ದೇನೂ ಆಗ್ತಾ ಇರಲ್ಲ. ಹೀರೋಯಿನ್ ವಾಣಿ ಲೈಫಲ್ಲಿ ತುಂಬ ಕಷ್ಟ ನೋಡಿರ್ತಾಳೆ. ಇವಳು ಒಬ್ಬ ಬರಹಗಾರ್ತಿ, ಹಾಡನ್ನು ಬರೆಯೋ ಮತ್ತು ಒಬ್ಬ ದೊಡ್ಡ ಲಿರಿಸಿಸ್ಟ್ ಆಗೋದು ಇವಳ ಕನಸಾಗಿರುತ್ತೆ. ಈ ಹಾಡುಗಾರ ಮತ್ತು ಬರಹಗಾರ್ತಿ ಇಬ್ಬರಿಗೂ ಒಂದು ಅವಕಾಶ ಸಿಗುತ್ತೆ. ಹೇಗೆ ಅವರು ಲೈಫಲ್ಲಿ ಮುಂದೆ ಬರ್ತಾರೆ, ಹೇಗೆ ಅವರ ಬದುಕು ಹೇಗೆ ಅದ್ಭುತವಾದದ್ದು, ಮತ್ತು ಅವರಿಬ್ಬರ ಲವ್ ಸ್ಟೋರಿ ನಂತರ ಅವರಿಗೆ ಬಂದಂತಹ ಟ್ರ್ಯಾಜಿಡಿ ಏನಾಯಿತು, ಅವರ ಮುಂದಿನ ಜೀವನ ಏನು ಅನ್ನೋದೇ ಈ ಕಥೆಯ ಪ್ಲಾಟ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಹೈಲೈಟ್ ಏನು ಅಂದರೆ ಮ್ಯೂಸಿಕ್, ಸಾಂಗ್ಸ್ಗಳು ಮತ್ತು ಸಾಹಿತ್ಯ ಎಲ್ಲ ಅಲ್ಟಿಮೇಟ್ ಆಗಿವೆ. ಸಾಂಗ್ಸ್ಗಳು ಹೇಗಿದ್ದಾವೆ ಅಂತ ವರ್ಣನೆ ಸಹ ಮಾಡೋದಕ್ಕಾಗೋದಿಲ್ಲ. ಈ ಇಬ್ಬರು ಲೀಡ್ ಆ್ಯಕ್ಟರ್ಸ್ ಅವರ ಆ್ಯಕ್ಟಿಂಗಲ್ಲಿ ಜನರ ಮನಸ್ಸನ್ನು ಅದ್ಭುತವಾಗಿ ಸೆಳೆದಿದ್ದಾರೆ. ಈ ಸಿನಿಮಾ 18ರಿಂದ 30 ವರ್ಷ ವಯಸ್ಸಿನವರ ಯುವಕರಿಗೆ ಹೇಳಿ ಮಾಡಿಸ್ದಾಗಿದೆ. ಈ ವಯಸ್ಸಿನವರನ್ನು ಬೇಗ ಸೆಳೆಯೋ ಅಂಥ ಮೂವಿ ಇದಾಗಿದೆ. ಕೆಲವೊಂದು ಸೀನ್ಸ್ ಬೇಡವಾಗಿತ್ತೇನೋ ಅನಿಸುತ್ತು, ಅದು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತು. ಇದಿಷ್ಟು ನನ್ನ ರಿವ್ಯೂ ಆಗಿದೆ ಸಯ್ಯಾರ ಮೂವಿದು.